ಮನೋಜ್ ಭಾರದ್ವಾಜ್ ಅಂತ. ಇಲ್ಲಿ ಹೊಸ ವರ್ಷ 2014ರಿಂದ ನಾನು ಹೊಸ ವರ್ಷದಿಂದ ಇಲ್ಲಿ ಪೂಜೆ ಅಮ್ಮನ ಸನ್ನಿಧಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ದೇವಸ್ಥಾನದ ಧರ್ಮದಲ್ಲಿ ಬಂದು ಹನುಮಸಾಯಿಗೆ ಅಂತ ಹೇಳ್ಬಿಟ್ಟು ಅವರು ತುಂಬ ವರ್ಷಗಳಿಂದ ಅಂದರೆ ಅವರ ತಾತ ಅವರ ಹುತಾತ್ಮ ಕಾಲದಿಂದ 4 ತಲೆಮಾರಿಂದ ದೇವಸ್ಥಾನ ಇದಿರೋದು. ಇದು ಬಂದು ಉದ್ಭವ ಮೂರ್ತಿ. ಇದು ಕೆಂಪು ಕಲ್ಲಿನ ಕಲ್ಲು. ಇಲ್ಲಿ ಬಂದು ಮಾವಿನ ಮರದ ಕೆಳಗೆ ಒಂದು ಕಲ್ಲು ಸಿಕ್ಕಿದೆ. ಅದನ್ನ ಒಬ್ರು ಗುರುಗಳಾದ ಒಬ್ರು ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲಿ ಗರುಡ ಕಾಣುತ್ತೆ ನಿಮಗೆ ಮುಂದೆ ಬಂದು ದೇವಸ್ಥಾನ ಮುಂದೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಅದು ಬಂದು ಆಮೇಲೆ ಇಲ್ಲಿ ಅವರ ಮುಂಚೆ ಭಕ್ತಾದಿಗಳು ಅವರಷ್ಟವರೇ ಬಂದು ಪ್ರತಿಯೊಬ್ಬರು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಆಮೇಲೆ ಇಲ್ಲಿ 6 ವರ್ಷ ಆಗಿದೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ, ಒಳಗಡೆ ನಮ್ಮವ್ರನ್ನ ಕೂರಿಸಿ ಪ್ರತಿಷ್ಠಾಪನೆ ಮಾಡಿ 6 ವರ್ಷ ಆಗಿದೆ. ಭಕ್ತಾದಿಗಳು ಏನೇ ಸಂಕಲ್ಪ ಮಾಡ್ಕೊ ಬಂದ್ರು ಪ್ರತಿಯೊಂದು ಪರಿಹಾರ ಆಗುತ್ತೆ. ಒಂದು ಕಾಯಿ ಕೊಟ್ಟೋದಾಗ್ಲಿ ಇಲ್ಲ ಬೀಗ ಹಾಕೋದಾಗ್ಲಿ ಅಮ್ಮಂಗೆ ಹೆಡೆ ಹಾಕ್ತಾರೆ. ಒಂದು ವಿಶೇಷ ಅಂತಂದ್ರೆ ಹಾಲು ಮೊಸರು ಎಡೆ ಹಾಕ್ಬಿಟ್ಟು ಮತ್ತು ಗರುಡಮ್ಮ ಹತ್ರ ಪೂಜೆ ಮಾಡ್ಕೊಂಡು ಒಳಗಡೆ ಬರ್ತಾರೆ. ಆತ್ಮ ಪ್ರಕಾಶಿನಿ ಅಜ್ಞಾನ ನಾಶಿನಿ. ಅಮ್ಮನಲ್ಲಿ ಹೂ ಕೇಳ್ತಾರೆ ಬಂದು ಸೋಮವಾರ ಮತ್ತೆ ಗುರುವಾರ ಶನಿವಾರ ಬಂದು ಅಮ್ಮನಲ್ಲಿ ಪ್ರಸಾದ ಕೇಳ್ತಾರೆ. ಏನೇ ಪರಿಹಾರ ಇದ್ರು ಅಮ್ಮ ನೀನಿದೆಯಾ ನೀನಾಗುತ್ತೆ ಅಂತ ಪರಿಹಾರ ಕೇಳ್ತಾರೆ. ಪ್ರತಿಯೊಬ್ಬರು ಏನೇ ಸಂಕಲ್ಪ ಮಾಡ್ಕೊ ಬಂದ್ರು ಅಮ್ಮನ ಹತ್ರ ಎಲ್ಲಾನು ಪರಿಹಾರ ಆಗುತ್ತೆ. ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ ಅಮಾವಾಸ್ಯೆ ದಿನ ಉತ್ಸವ ಮೂರ್ತಿ ಇರುತ್ತೆ. ಅಮ್ಮಂಗೆ ಅಲಂಕಾರ ಇರುತ್ತೆ, ಹೂ ಅಲಂಕಾರ ಉತ್ಸವ ಇರುತ್ತೆ. ದೇವಸ್ಥಾನ ಸುತ್ತ ಮೂರು ರೌಂಡು ಉತ್ಸವ ಇರುತ್ತೆ. ಮತ್ತೆ ಹುಣ್ಣಿಮೆ ಟೈಮಲ್ಲೆಲ್ಲ ಅಲಂಕಾರ ಇರುತ್ತೆ, ದೀಪೋತ್ಸವ ಇರುತ್ತೆ, ಎಲ್ಲ ಇರುತ್ತೆ. ಮತ್ತೆ ವರ್ಷದಲ್ಲಿ ಭೀಮ ಅಮಾವಾಸ್ಯೆ ಬರುತ್ತೆ. ಅವತ್ತಿನ ದಿನ ಪ್ರತಿಯೊಂದು ಭಕ್ತಾದಿಗಳನ್ನು ಒಳಗಡೆ ಅಮ್ಮನ ಪಾದ ಮುಟ್ಟಕ್ಕೆ ಅವಕಾಶ ಕೊಡ್ತಾರೆ. ಮತ್ತೆ ಇನ್ನೊಂದು ಏನೇ ಪ್ರತಿಯೊಬ್ಬರಿಗೂ ಸಂಕಲ್ಪ ಮಾಡಿಕೊಂಡು ಸಂತಾನ ಇಲ್ದವ್ರಿಗೆ ಮತ್ತೆ ಆರೋಗ್ಯ ಇಲ್ದವ್ರಿಗೆ ಪ್ರತಿಯೊಬ್ಬರು ಸಂತಾನ ಇಲ್ದವ್ರಿಗೆ ಒಂದು ತೊಟ್ಲು ಕಳ್ತಾರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಅಮ್ಮನಲ್ಲಿ ಬಂದೇ ಸಂಕಲ್ಪ ಮಾಡಿಕೊಂಡು ಪರಿಹಾರ ಆಗುತ್ತೆ.